ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಏನಪ್ಪ ಅಂತಂದ್ರೆ, ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ, ನನ್ನ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಸಾರ್ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಸಚಿವರು ಇರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸುಧಾ ಸರ್ಕಲ್ ಇತ್ತು. ಆ ಸುಧಾ ಸರ್ಕಲ್ ಅಂತಕ್ಕಂಥ ಹೆಸರನ್ನ ತೆಗೆದು ವಾಲ್ಮೀಕಿ ವೃತ್ತ ಅಂತಂದು ವಾಲ್ಮೀಕಿ ಸರ್ಕಲ್ ಅಂತಕ್ಕಂಥದ್ದನ್ನ ಅವತ್ತೇ ಏನಪ್ಪಾ ಅಂತ ಉದ್ಘಾಟನೆ ಮಾಡಿ ಅವತ್ತು ಇಡೀ ಬಳ್ಳಾರಿನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಮತ್ತು ಬಳ್ಳಾರಿ ಜನರಿಗೆ ಗೊತ್ತು. ಈ ಹಿಂದೆ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕ ಮತ್ತು ನಾಯಕ ಸಮುದಾಯದ ನಾಯಕನಾಗಿರ್ತಕ್ಕಂಥ ಶ್ರೀರಾಮುಲು ಮೇಲೆ ಈ ಭರತ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ, ಬಳ್ಳಾರಿಯ ಶಾಸಕ, ಎಂತ ಕ್ರಿಮಿನಲ್ ಕುಟುಂಬದಿಂದ ಬಂದಿದ್ದಾನೆ ಅಂತಂದೇಳಿ ಹೇಳೋದಾದ್ರೆ, ಹಿಂದೆ ಶ್ರೀರಾಮುಲು ಹತ್ಯೆಗೆ ಏನಪ್ಪಾ ಅಂದ್ರೆ 3 ಕೋಟಿ ರೂಪಾಯಿ ಹಪ್ತ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ, ಇವರು ಅವ್ರ ಮಗ. ಸ್ವಾಮಿ, ನೀವು ರಾಜಕೀಯ ಮಾಡೋದಾದ್ರೆ ಬೇರೆ ಯಾವ್ದಾದ್ರು ವಿಷಯ ಇಟ್ಕೊಂಡು ಮಾಡಿ, ವಾಲ್ಮೀಕಿ ಹೆಸರಿನಲ್ಲಿ ನೀವೇನಪ್ಪ ಅಂದ್ರೆ ರಾಜಕೀಯ ಮಾಡ್ತಿದ್ದ. ವಾಲ್ಮೀಕಿ ಹೆಸರನ್ನು ಮುಂದೆ ಇಟ್ಕೊಂಡು ವಾಲ್ಮೀಕಿ ಸಮುದಾಯನ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಭರತ್ ರೆಡ್ಡಿ, ಗೊತ್ತಿರೋದೊಂದೇ, ನನ್ನ ಸಮುದಾಯದ ನಾಯಕ ಶ್ರೀರಾಮುಲು. ಏನ್ ನಮ್ಮ ಗಂಗಾವತಿ ಶಾಸಕರು ಚನ್ನಬಸವ ತಾತನ ಏನಪ್ಪ ಕಾರ್ಯಕ್ರಮ ಮುಗಿಸಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮುಲು ಅವ್ರಿಗೆ ಏನಪ್ಪ ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ, ಮನೆ ಮುಂದೆ ಗಲಾಟೆ ಆಗ್ತಾ ಇದೆ ಅಂತಕ್ಕಂಥ ತಕ್ಷಣನೇ ಏನಪ್ಪ 8:15 ಒಳಗಡೆ ಏನಪ್ಪ ಶ್ರೀರಾಮುಲು ಬಂದು ನೀವೆಲ್ಲ ನೋಡ್ತಾ ಇದ್ರಿ. ಇವತ್ತೇ ಆ ಸತೀಶ್ ರೆಡ್ಡಿ ಅಂತಕ್ಕಂಥ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಏನಪ್ಪ ನಾಟಕ ಆಡ್ತಾ ಇದ್ದಾನೆ. ಅವ್ರು ಹೆಲ್ತ್ ಡಿಸ್ಟರ್ಬೆಂಟ್ ಅಂತೇಳಿ ಅವನೆಲ್ಲ ನಾಟಕ ಆಡ್ತಾ ಇದ್ದಾನೆ. ಶ್ರೀರಾಮುಲು ಸಾರ್ ಇದ್ದಾರೆ, ಇವತ್ತು ವಿಡಿಯೋ ನೋಡಿ. ಅದೇ ಟೈಮಲ್ಲಿ ಏನಪ್ಪಾ ಅಂದ್ರೆ ರೆಡ್ಡಿ ಮನೆ ಕಡೆಗೆ ಫೈರಿಂಗ್ ಆಗ್ತಕ್ಕಂಥದ್ದನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಇವರೆಲ್ಲ ತಂದೆ ಮಗ ಸೇರಿ ಏನಪ್ಪಾ ಅಂತಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು ಮತ್ತು ಶ್ರೀರಾಮುಲು ಸಾರ್ ಏನಪ್ಪಾ ಅಂದ್ರೆ ಮುಗಿಸ್ತಕ್ಕಂಥ ಕೆಲಸ ಮಾಡಕ್ಕಿದ್ದಾರ. ಆಗ ಭರತ್ ರೆಡ್ಡಿ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಇವತ್ತು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರು, ಒಬ್ಬೊಬ್ಬ ಕಾರ್ಯಕರ್ತರು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ಶ್ರೀರಾಮುಲು ಅವ್ರ ತಂಟೆಗೆ ಬಂದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಏನಪ್ಪದ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಒಂದು ಪಾದರಕ್ಷೆಗೆ ₹2 ಪ್ರಾಧಿಕಾರ ವತಿಯಿಂದಲೇ ರಿಯಾಯಿತಿ ದರದಲ್ಲಿ ತೆಂಗಿನಕಾಯಿ, ಸೀರೆಗಳು, ಉಡಿ ಸಾಮಗ್ರಿಗಳು ಎಲ್ಲ ಭಕ್ತಾದಿಗಳು ಪಡೆಯಬಹುದು. ಯಾಕೆ ತೆಂಗಿನಕಾಯಿಗೆ ₹70 ಇರುತ್ತದೆ, ಒಂದು ದೊಡ್ಡ ಉಡಿ ಸಾಮಗ್ರಿಗಳೇ ₹50 ಇರುತ್ತದೆ. ಅನ್ನ ಬೆಳೆದ ಚಿನ್ನದ ನೆಲ ಬಂದಿಯಾಗಿದೆ, ನಿಂತ ನೆಲದಲ್ಲಿ ನ್ಯಾಯ ಎಲ್ಲಿ ಹೋಗಿದೆ? ಹೇಳುವಿರಾ ಮಾತನಾಡುವಿರಾ? ಎಲ್ಲ ಹಾಡಿ. ಹೇಳುವಿರಾ ನೀವು ಕೇಳುವಿರಾ? ಅದು ಇದು ಯಾವತ್ತೂ ಒಳ್ಳೇದಾಗಬೇಕು. ಆದರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ನಾವು ಇದುವರೆಗೂ ಹೋರಾಟ ಮಾಡ್ಕೊಂಡು ಬರ್ತೀವಿ. ಕೋಲಾರಲ್ಲಿ ರಸ್ತೆಗಳ ಅಗಲೀಕರಣ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳು ಬೇರೆ 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 ಜಾಗ ಕೊಟ್ಟು ಇದು ಮಾಡಿದಾಗ ನಮ್ಮ ಅಧಿಕಾರಿಗಳು ಕೇಳಿದ್ರು, ಶಾಶ್ವತ ನೀರಾವರಿ ಯೋಜನೆ ತೆಗೆದುಬೇಡ ಅಂತ. ನಾನು ಹೇಳಿದೆ, ಕೋಲಾರಿಗೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ
ಒಂದು ಶಾಸಕರಿರೋರಿಗೆ ಏನು ಸಿಕ್ಕಿಲ್ಲ ಹೆಚ್ಚು ಮಾಡಕ್ಕೆ ಹೋಗ್ಬೇಕು. ಹೆಚ್ಚು ಮಾಡಕ್ಕೆ ಚೇರ್ಮನ್ ಈ ರೀತಿಯಾಗಿ ಅದೊಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಲವಾರು ವರ್ಷಗಳಿಂದ ಅಂದರೆ ಅನಾಗರಿಕ ದಮ್ಮಪಾಲ್ ಅಂತಕ್ಕಂಥವರು ಅದರ ವಿರುದ್ಧ ಹೋರಾಟ ಅಂದರೆ ಆ ಒಂದು ಬುದ್ಧವಿಹಾರ ಸಂಪೂರ್ಣ ಬುದ್ಧರ ವಶದಲ್ಲಿ ಆಗಬೇಕು ಅಂತಕ್ಕಂಥದ್ದು ಹೋರಾಟ ಆಗಿತ್ತು. ಅದಾದ ನಂತರ ಸುರೇಶ್ ಸಸಾಯಿ ಅಂತಕ್ಕಂಥ ಬಂತೇಜಿಯವರು ಕೂಡ ಹೋರಾಟ ಮಾಡಿದರು. ಕಳೆದ 1 ವರ್ಷಗಳಿಂದ ಮಳೆ ಗಾಳಿ ಚಳಿ ಅನ್ನೋದೇ ನಿರಂತರವಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ಬೌದ್ಧ ಬುಕ್ಗಳು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಬೌದ್ಧ ಧರ್ಮದ ಒಂದು ಚಳವಳಿಯನ್ನು ತೀವ್ರಗೊಳಿಸುವ ಸಲುವಾಗಿ ದೆಹಲಿಯಲ್ಲಿ ಫೆಬ್ರವರಿ 12ನೇ ತಾರೀಕಿಗೆ ಒಂದು ಬೃಹತ್ ಹೋರಾಟ ಜಂತರ್ ಮಂತರ್ನಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿರೋದರಿಂದ ಈ ಪೂರ್ವಕವಾಗಿ ದಕ್ಷಿಣ ಭಾರತದ ಕರ್ನಾಟಕದ ಬೆಂಗಳೂರಿನಲ್ಲಿ ಇದೇ 6ನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಎಲ್ಲ ಬೌದ್ಧ ಭಿಕ್ಕುಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಭಾಗವಹಿಸ್ತಿದ್ದಾರೆ. ಈ ಒಂದು ಮನವಿ ಪತ್ರವನ್ನು ಘನತೆವಂತ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಸಲುವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಕಲಬುರಗಿಯಿಂದ ಎಲ್ಲ ಆಸಕ್ತ ಬೌದ್ಧ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತೇಳಿ ತಮ್ಮ ಮುಖ್ಯನ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.